ಬಿಜೆಪಿ ಪಕ್ಷದಿಂದ ದೂರ ಉಳಿಯಲು ಪ್ರಮುಖ ಕಾರಣ ಏನು ಅಂತ? ನಾನು ಆಗ್ಲೇ ಹೇಳಿದಾಗೆ ಜೇತಂಡ. ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಹೋಗುವ ಸಾಧ್ಯತೆ ಏನಾದ್ರೂ ಇದೆಯಾ? ಸದ್ಯದಲ್ಲಿ ನಾನು ರಾಜಕೀಯ ಸಕ್ರಿಯ ರಾಜಕಾರಣದಿಂದ ಹಿಂಸರಿದು ಬರೀ ಕೃಷಿ ಬಿಜೆಪಿಯ ಜೆ ಟೀಮಿನ ಒಬ್ಬ ನಾಯಕ ಬಂದು ಅಲ್ಲಿ ಹಾಲಿ ನಿರ್ದೇಶಕರಿಗೆ ಸೂಚನೆ ಕೊಟ್ಟ ಅಂತ ಇಲ್ಲ. ನನಗೀಗ ಬಿಜೆಪಿ ನಾನು ಹೇಳ್ಕೊಳ್ಳೋದೇ, ನಾನು ಬಿಜೆಪಿ ಅಲ್ಲ, ಮೊದಲು ಬಿಜೆಪಿ ಅಷ್ಟೇ. ಸಹಕಾರ ಭಾರತಿ ಹೆಸರು, ಆದ್ರೆ ಬಿಜೆಪಿಯ ಜೆ ಟೀಮಿನ ನಿರ್ದೇಶನದಂತೆ ಅಲ್ಲಿ ಸಹಕಾರ ಭಾರತಿ ತಂಡ ನಡೀತಿರೋ ಬಿಜೆಪಿಯ ಎಲ್ಲ ವ್ಯವಹಾರದ ವಿರುದ್ಧವೇ ನಾನು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೆ ಅತ್ತಿಕೊಡುಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ಬಾರಿ ಅಧ್ಯಕ್ಷರಾಗಿ ಸತತ 3 ಬಾರಿ ನಿರ್ದೇಶಕರಾಗಿ ಜೊತೆಗೆ ಬಿಜೆಪಿಯಲ್ಲಿ ತೊಡಗಿಸಿಕೊಂಡು ಈಗ ಪ್ರಸ್ತುತ ಬಿಜೆಪಿಯಿಂದ ಹೊರಬಂದು ಅಂದ್ರೆ ಯಾವುದೇ ರಾಜಕೀಯ ಪಕ್ಷದಲ್ಲೂ ಕೂಡ ತೊಡಗಿಸಿಕೊಳ್ಳದೆ ಸಕ್ರಿಯವಾಗಿ ರಾಜಕಾರಣದಲ್ಲಿರುವಂತಹ ಶ್ರೀಯುತ ಬೆಂಡೆಹಕ್ಲು ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ನಾರಾಯಣ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಸರ್, ಈಗ 3ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತದ್ದು ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಒಂದು ರೋಚಕತೆಯಿಂದ ಕೂಡಿದ ಚುನಾವಣೆಯಲ್ಲಿ ಅತ್ತಿಕೊಡುಗೆ ಸೊಸೈಟಿ ಈಗ 6 ಸ್ಥಾನಗಳಾಗಿರುವಂತದ್ದು, ಒಂದು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರುವಂತದ್ದು, 3ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದೆ. ಹೇಗೆ ಅನಿಸ್ತಾ ಇದೆ ಈ ಒಂದು ಚುನಾವಣೆ ಕುರಿತಾಗಿ? ಈ ಚುನಾವಣೆ ಸ್ವಲ್ಪ ವಿಶೇಷ. ವೈಯಕ್ತಿಕವಾಗಿ ನನಗೆ ಹೇಳಬೇಕು ಅಂದ್ರೆ, ಕಳೆದ 2 ಚುನಾವಣೆಯಲ್ಲಿ ಟೀಮ್ ಲೀಡ್ ಮಾಡಿದವನು ನಾನು. ಅಂದ್ರೆ ಸಹಕಾರ ಭಾರತೀಯ ಒಂದು ಟೀಮ್ ಲೀಡ್ ಮಾಡಿದ್ದು ನನಗೆ ಜವಾಬ್ದಾರಿ ಸಿಕ್ಕಿತ್ತು. ನಾನು ಈಗ ನೀವು ಲೀಡ್ ಮಾಡಿದ ಟೀಮ್ ನ ವಿರುದ್ಧವೇ ಚುನಾವಣೆ ಮಾಡಿರುವಂತದ್ದು. ಈ ಸರಿ ನಾನು ವಾಸ್ತವವಾದ್ರೆ ಈ ಸರಿ ನಾನು ನಿರ್ದೇಶಕ ಆಗುವ ಅಪೇಕ್ಷೆಯಲ್ಲಿ ಇರಲಿಲ್ಲ. ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ಸೊಸೈಟಿಯ ಚುನಾವಣೆಗೆ ಭಾಗವಹಿಸುವುದಿಲ್ಲ ಅನ್ನುವ ಮೂಡಲ್ಲಿ ಇದ್ದೆ. ಬಟ್ ವ್ಯವಸ್ಥೆ ಅನಿವಾರ್ಯ ಮಾಡ್ತು. ಅಂದ್ರೆ ಏನಾಯ್ತು ಅಂದ್ರೆ, ಹೊರಗಡೆಯಿಂದ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಬಿಜೆಪಿಯ ಜೆ ಟೀಮಿನ ಒಬ್ಬ ನಾಯಕ ಬಂದು ಅಲ್ಲಿ ಹಾಲಿ ನಿರ್ದೇಶಕರಿಗೆ ಸೂಚನೆ ಕೊಟ್ಟ ಅಂತ ವಿಚಾರ ಗೊತ್ತಾಯ್ತು. ನಾರಾಯಣನ್ ಹೊರತುಪಡಿಸಿ ಯಾರನ್ನು ಬೇಕಾದ್ರೂ ತಗೊಳ್ಳಿ, ಈ ಸಿಂಡಿಕೇಟ್ ಅಲ್ಲಿ ಈ ಸರಿ ಚುನಾವಣೆ ಎದುರಿಸೋಣ ಅಂತ. ಹಾಗೆ ಹೇಳಿದಾಗ ನಮಗೆ ಯಾರೋ ಹೊರಗಡೆಯವರು ನಮ್ಗೆ ರಿಜೆಕ್ಟ್ ಮಾಡೋದಕ್ಕಿಂತ ನಾವು ಬೇಕಾ ಬೇಡ ಅಂತ ನಿರ್ಧಾರ ಮಾಡಬೇಕಾಗಿದ್ದು ಷೇರುದಾರರು. ಹಾಗಾಗಿ ಯಾಕೆ ನೋಡೋಣ, ಷೇರುದಾರರ ಹತ್ರ ಹೋಗೋಣ ಅನ್ನೋ ಕಾರಣಕ್ಕೆ, ಅಂದ್ರೆ ಮತದಾರರ ಹತ್ರ ಹೋಗೋಣ ಅನ್ನೋ ಕಾರಣಕ್ಕೆ ಮತ್ತೆ ನಾವು ಚುನಾವಣೆ ನಿಲ್ಲೋದು ಅನಿವಾರ್ಯ ಆಯ್ತು. ಕೆಲವೊಂದ್ಸರಿ ಪ್ರೊವೋಕ್ ಮಾಡುವಂತದ್ದು ಕೂಡ ಚುನಾವಣೆಗೆ ಹೋಗಿ ಗೆಲ್ಲಲು ಒಂದು ಸಹಕಾರಿ ಆಗತ್ತಾ ಅಂತ ನನ್ನ ದೃಷ್ಟಿಲಿ ಬಹುಶಃ ನಾರಾಯಣ ಅವರಿಗೆ ಪ್ರೊವೋಕ್ ಮಾಡಿದ ಪರಿಣಾಮವೇ ಈ ಒಂದು 6 ಸ್ಥಾನಗಳು ಬರಕ್ ಕಾರಣವಾಯ್ತಾ? ಅಲ್ಲ, ಹಾಗೆ ಅಂತ ಹೇಳುದಿಲ್ಲ, ನಾನ್ ನಿಲ್ಲುದು ಅದೇ ಆಯ್ತು. ಬಟ್ ನಮ್ ತಂಡ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತು. ಬಹುಶಃ ನಮ್ಮ ತಂಡಕ್ಕೆ ಅಂದ್ರೆ ನಮ್ಮ ತಂಡ ಲೀಡ್ ಮಾಡಿದ್ದು ನಾನು ಒಬ್ಬನೇ ಅಲ್ಲ. ನಾನಿರ್ಬೋದು, ಪ್ರಕಾಶ್ ಕುಮಾರ್ ಅಂತ ಅವರು ಹಾಲಿ ನಿರ್ದೇಶಕರು, ಅವರು ಮತ್ತೆ ನಮ್ಗೆ ಹಿರಿಯರು ಒಬ್ರು ಸಿಕ್ರು. ಅವರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ತುಂಬಾ ಹಿಂದಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು ಯಾವುದೇ ಸಕ್ರಿಯ ರಾಜಕಾರಣದಲ್ಲಿ ಇರ್ಲಿಲ್ಲ ಅಥವಾ ಕೋಪರೇಟಿವ್ ಫೀಲ್ಡ್ ಅಲ್ಲಿ ಇರ್ಲಿಲ್ಲ. ಜೆ ಕೆ ಶಿವಶಂಕರ್ ರಾವ್ ಅಂತ ನಾವು 3 ಜನ ಕೂತು ಚರ್ಚೆ ಮಾಡಿ ಎಲ್ಲ ಒಂದಷ್ಟು ಸಾಕಷ್ಟು ಇವರು ಏನು ಸದಸ್ಯರ ಅಭಿಪ್ರಾಯದಂತೆ ಮೇರುತಿ ಸಹಕಾರಿ ಒಕ್ಕೂಟ ಅನ್ನೋದನ್ನ ಒಂದು ಹುಟ್ಟಾಕೊಂಡ್ವಿ. ಅದ್ರ ಮುಖಾಂತರ ನಾವು ಒಟ್ಟು ಟೀಮ್ ಆಗಿ ಕೆಲಸ ಮಾಡಿದ್ರಿಂದ 6 ಬಂತು. ಬಹುಶಃ ಮೊನ್ನೆವರೆಗೂ ಜನಗಳ ಭಾವನೆಯಲ್ಲಿ ಇದ್ದಿದ್ದು ನಮ್ಮ ತಂಡ ಅತ್ಯಂತ ಉತ್ತಮವಾದ ತಂಡ ಇದೆ, ಎಲ್ಲರೂ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಸರ್ವಿಸ್ ಮಾಡೋರು ಅನ್ನೋ ಭಾವನೆ ಇತ್ತು. ಆ ಲೆಕ್ಕಾಚಾರದಲ್ಲಿ ನಾವು 12ಕ್ಕೆ 12 ಗೆಲ್ಬೇಕಾಗಿತ್ತು. ಆದ್ರೆ ಎಲ್ಲೋ ಸಹಜವಾಗಿ ಒಂದು 5 to 7% ಜನಗಳು ಕೆಲವು ಸರಿ ಬೇರೆ ಬೇರೆ ಇದಕ್ಕೆ ಕನ್ಫ್ಯೂಷನ್ ಆಗ್ತಾರೆ. ಅವರ ವಿಪರೀತ ಹಣ ಖರ್ಚು ಮಾಡಿದ ಕಾರಣಕ್ಕೆ ನಮ್ಗೊಂದು 6 ಸೀಟಲ್ಲಿ ಮಾರ್ಜಿನ್ ಅಲ್ಲಿ ನಾವು ಹಿನ್ನಡೆ ಆಯ್ತು. ನಾರಾಯಣ ಅವರೇ, ಮೊನ್ನೆ ನಡೆದಂತಹ ಚುನಾವಣೆಯನ್ನು ಅತ್ತಿಕೊಡುಗೆ ಸೊಸೈಟಿ ಜಿದ್ದೆ ಕಣವಾಗಿ ಮಾರ್ಪಟ್ಟಿತ್ತು. ಎಲ್ಲರೂ ಕೂಡ ನಿರೀಕ್ಷೆ ಇತ್ತು, ನೀವು ಬರ್ಬೋದು ಅಥವಾ ಏನ್ ಬೇಕಾಗುವ ನಿರೀಕ್ಷೆ ಇತ್ತು. ಯಾರಿಗೂ ಕೂಡ ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಅಥವಾ ಅದೇ ಪಕ್ಷದ ಬೋರ್ಡ್ ಬರುತ್ತೆ ಅನ್ನುವ ಯಾವ ನಿರೀಕ್ಷೆ ಕೂಡ ಯಾರಿಗೂ ಇರ್ಲಿಲ್ಲ. ಏನ್ ಬೇಕಾದ್ರೂ ಆಗುವ ಒಂದು ಸನ್ನಿವೇಶ ಇತ್ತು. ಅಂದ್ರೆ ಆ ರೀತಿ ನಾವು ಪತ್ರಕರ್ತರಾಗಿ ಬಂದಾಗ ಅಲ್ಲಿ ಸಮೀಕ್ಷೆಗಳು ಮಾಡಿದ ಸಂದರ್ಭ ಕೂಡ ಅದೇ ವಾತಾವರಣದಲ್ಲಿ ಸೃಷ್ಟಿಯಾಗಿತ್ತು. ಕೊನೆಯದಾಗಿ ಅದೇ ರೀತಿ ಆಯ್ತು. ಇಬ್ರು ಕೂಡ 6 ಸ್ಥಾನಗಳನ್ನ ಪಡ್ಕೊಂಡಿರುವಂತದ್ದು. ಈಗ ಕ್ಯೂರಿಯಾಸಿಟಿ ಇರೋದು ಅಧ್ಯಕ್ಷರು ಯಾರಾಗ್ತಾರೆ ಅಂತ. ನಾರಾಯಣ ಅವ್ರ ಏನಾದ್ರು ಅಲ್ಲಿ ಆಪರೇಷನ್ ಮಾಡಕ್ಕೆ ಏನಾದ್ರು ಸಹ ಕೈ ಹಾಕಿದಾರ ಅಂತ? ನಾವು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವರು. ನಮಗೆ ಬಂದ ಮಾಹಿತಿ ಪ್ರಕಾರ, ನಿನ್ನೆ ಮೊನ್ನೆಯಿಂದ ಹರಿದಾಡ್ತಿರೋ ಮಾಹಿತಿ ಪ್ರಕಾರ
ಬೆಂಡೆಹಕ್ಲು ನಾರಾಯಣ ಅವರು ಮತ್ತೊಮ್ಮೆ ಅಧ್ಯಕ್ಷರಾಗ್ತಾರೆ. ಅಲ್ಲಿ ಏನು ಬಿಜೆಪಿ ಬೆಂಬಲಿತರಾಗಿ ಗೆದ್ದಿರುವಂತಹ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಇಬ್ಬರನ್ನ ಈ ಕಡೆ ಕರ್ಕೊಂಬರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ, ಹೌದಾ? ಇಲ್ಲ, ನಾವು ಆ ರೀತಿಯ ಆಪರೇಷನ್ ಕಮಲ ನಾವು ಬಿಜೆಪಿಯಿಂದ ಹೊರಗಡೆ ಬಂದಾಗಿದೆ. ಆಪರೇಷನ್ ಕಮಲ ನಮ್ಮ ಹತ್ರ ಇಲ್ಲ, ಆ ರೀತಿ ಇಲ್ಲ. ಆಪರೇಷನ್ ಕಮಲ ಇಲ್ಲ, ಆಪರೇಷನ್ ಬೇರೆ ಏನಾದ್ರು ನಡೆಯತ್ತಾ ಅಂತ? ಇಲ್ಲ, ನಮ್ಮಿಂದ ನಡೆಯಲ್ಲ. ಅವ್ರು ಮಾಡೋದಕ್ಕೆ ಖಂಡಿತ ತಡಿತೀವಿ, ಅದು ಖಂಡಿತ ನಾವು ಅದಕ್ಕೆ ಬದ್ರಿದೀವಿ. ಬಟ್ ನಮ್ದು ಆ ರೀತಿಯ ಅಕ್ರಮ ಯಾವುದೂ ಇಲ್ಲ. ಆದ್ರೆ ಸಹಜವಾಗಿ ನಮ್ಮ ತಂಡದಲ್ಲಿ ಯಾರೋ ಒಬ್ರು ಅಧ್ಯಕ್ಷರು ಆಗ್ಬೇಕು ಅನ್ನೋ ಅಪೇಕ್ಷೆ ನಮ್ಗಿದೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವು ಯಾರೋ ನಮ್ಮ ತಂಡದಲ್ಲಿ ಒಬ್ರು ಅಧ್ಯಕ್ಷರಾಗ್ತಾರೆ ಅಂತ ನಾವು ಇನ್ನೂ ಆಶಾಭಾವ ಇಟ್ಕೊಂಡಿದ್ವಿ. ಅಂದ್ರೆ ಅದೇ ನಾ ಹೇಳಿದ್ನಲ್ಲ, ಯಾವ ರೀತಿ ಆಪರೇಷನ್ ರೀತಿ ಸಹಕಾರನ, ಯಾವ ರೀತಿ ಸಹಕಾರ ಅಂತ ಅಲ್ಲ. ಯಾಕೆಂದ್ರೆ ಈಗ ನಮ್ಮಲ್ಲಿ ನಾನು 2 ಅವಧಿಯಲ್ಲಿ ನಿರ್ದೇಶಕನಾಗಿದ್ದೀನಿ, ಅದ್ರಲ್ಲಿ 1 ಅವಧಿಯಲ್ಲಿ ಅಧ್ಯಕ್ಷನೂ ಆಗಿದ್ದೆ. ಹಾಗೆ KR ಪ್ರಕಾಶ್ ಕುಮಾರ್ ಅವರು 3-4 ಅವಧಿಯಲ್ಲಿ ಅವರು ನಿರ್ದೇಶಕರಾಗಿದ್ರು. ಹಿಂದೆ 1 ಅವಧಿಯಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರು. ಆಮೇಲೆ ಒಟ್ಟಾರೆ ಆ ಭಾಗದಲ್ಲಿ ಒಂದು ಸಂಸ್ಥೆಯ ಹಿತದೃಷ್ಟಿಯಲ್ಲಿ ನಮ್ಮಿಬ್ಬರ ಪರಿಶ್ರಮನ ಜನ ಗಮನಿಸಿದ್ದಾರೆ. ಇವನ್ ಅಲ್ಲಿ ಆಯ್ಕೆಯಾದ ನಿರ್ದೇಶಕರಿಗೂ ನಾವೇನ್ ಮಾಡಿದೀವಿ ಅನ್ನೋದು ಗೊತ್ತಿದೆ. ಹಾಗೆಲ್ಲ ಇರೋದ್ರಿಂದ ನಮ್ಮ ಆಶಾಭಾವನೆ, ನಮ್ಮಗಳಿಗೆ ಆ ತಂಡದಿಂದ ಗೊತ್ತಿರೋರು ಇವರಾದ್ರೆ ಒಳ್ಳೇದು ಅಂತ ಅನ್ಕೋತಾರೆ ಅಂತ ನಾವು ಅನ್ಕೊಂಡಿದೀವಿ. ಇನ್ನು ಯಾರಿಗೂ ನಾವೇನು ನಮ್ಗೆ ಸಹಕಾರ ಕೊಡಿ ನಾವಿನ್ನೂ ಕೇಳೇ ಇಲ್ಲ. ಆಮೇಲೆ ನಮ್ಮಲ್ಲಿ ನಾವಿಬ್ಬರೇ ಅಲ್ಲ, ಈಗ ಹೊಸದಾಗ ಆಯ್ಕೆಯಾದವರಿಗೆ ಸಹಕಾರಿ ಕ್ಷೇತ್ರ ಹೊಸದಾಗಿದ್ರು, ಸಾರ್ವಜನಿಕ ಕ್ಷೇತ್ರ ಏನು ಹೊಸದಲ್ಲ. ನಮ್ಮಲ್ಲಿ ಒಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರು ಇದ್ದಾರೆ. ಇನ್ನೊಬ್ರು ಅವರ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇವರು ತುಂಬಾ ವರ್ಷ ತೊಡಸ್ಕೊಂಡಿದ್ದಾರೆ. ಇನ್ನೊಬ್ರು ಒಂದು ತೀರಾ ಇಂಟೀರಿಯರ್ ಪ್ಲೇಸಿನ ಭಾಗದ ಒಬ್ಬ ವ್ಯಕ್ತಿಯಾಗಿ ಅವರು JCS ಅಲ್ಲಿ, ಅಂದ್ರೆ ಸಾರ್ವಜನಿಕ ಕ್ಷೇತ್ರ ಅಂದ್ರೆ JCS ಅಲ್ಲಿ ಒಂದು ಮಲೆನಾಡಿನ ಮೂಲೆ ಮೆಣಸಿನಹಳ್ಳಿದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ JCS ಅಲ್ಲಿ ಒಂದು ಉತ್ತಮ ಸೇವೆ ಮಾಡಿ ಅಧ್ಯಕ್ಷರಾಗಿ ಸಾರ್ವಜನಿಕವಾಗಿ ಒಂದಷ್ಟು ಸಮಾಜದ ಉತ್ತಮ ಕೆಲಸಕ್ಕೆ ತೊಡಸ್ಕೊಂಡಂತ ವ್ಯಕ್ತಿ. ಹಾಗೆ ಇನ್ನೊಬ್ರು ಪ್ರೇಮ ರಂಗನಾಥ್ ಅಂತ, ಅವರು 3-4 ಅವಧಿ ನಿರ್ದೇಶಕರಾಗಿದ್ರು. 1 ಅವಧಿಯಲ್ಲಿ ಕಳೆದ ಬಾರಿ ಅವರು ಉಪಾಧ್ಯಕ್ಷರಾದವರು. ಹಂಗಾಗಿ ನಮ್ಮಲ್ಲಿ ಇರೋರು ಎಲ್ಲರೂ ಸಮರ್ಥರೆ. ಯಾರು ಸಾರ್ವಜನಿಕ ಕ್ಷೇತ್ರ ಅಥವಾ ಸಹಕಾರಿ ಕ್ಷೇತ್ರ ಇವನ್ 2 ಜನಕ್ಕೆ ಹೊಸದಾಗಿದ್ರು, ಸಹಕಾರಿ ಕ್ಷೇತ್ರದಲ್ಲಿ ಬೇಗ ಅರ್ಥ ಮಾಡ್ಕೊಂಡು ಮುಂದೆ ಒಟ್ಟಾರೆಯಾಗಿ ಒಂದು ಅನುಭವಿಗಳ ಒಂದು ತಂಡ. ಹಾಗಾಗಿ ನಾವು ಎಲ್ಲರೂ ಅದಕ್ಕೆ ಸಮರ್ಥರಿದ್ದೀವಿ. ಆದ್ರೆ ನಮ್ಗೇನು ಯಾರಲ್ಲೂ ತಿಕ್ಕಾಟ ಇಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೀವಿ. ನಾರಾಯಣ ಅವರು, ಪ್ರಮುಖವಾಗಿ ನೀವು ಸಹಕಾರಿ ಭಾರತದಲ್ಲಿ ಹಿಂದಿನ ಬಾರಿ ಏನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ಈಗ ಪ್ರತ್ಯೇಕವಾದ ಒಂದು ತಂಡವನ್ನು ಕಟ್ಟಿ ಚುನಾವಣೆ ಮಾಡಿರುವಂತದ್ದು. ಎರಡು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಸಹಕಾರಿ ಭಾರತ ಬಂದಾಗ ಅದು ಬಿಜೆಪಿಯ ಒಂದು ವಿಂಗ್ ಆಗಿರುವಂತದವರು ಸಹಕಾರಿ ಕ್ಷೇತ್ರ ಚುನಾವಣೆಗಳನ್ನು ಎದುರಿಸುವ ಸಂದರ್ಭದಲ್ಲಿ ಸಹಕಾರಿ ಭಾರತದ ಮೂಲಕ ಎದುರಿಸುವಂತದ್ದು. ಈಗ ನೀವು ಬಂದಿರುವಂತಹ ಬಹುತೇಕ ಅಲ್ಲಿ ಕಾಂಗ್ರೆಸ್ ನಲ್ಲಿ ಹೆಚ್ಚಿನಲ್ಲಿ ಗುರುತಿಸಿಕೊಂಡವರೇ ನಿಮ್ಮ ತಂಡದಲ್ಲಿ ಇರುವಂತದ್ದು. ಹೇಗಿತ್ತು ಈ ಒಂದು ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ? ನೀವು ಬಿಜೆಪಿ ನೀವು ಗುರುತಿಸಿಕೊಂಡಂತವ್ರು, ಕಷ್ಟ ಆಗಿಲ್ವಾ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ? ಕಷ್ಟ ಅಂತ ಅನಿಸ್ಲಿಲ್ಲ, ಆದ್ರೆ ಒಂದು ಹೊಸ ಅನುಭವ ಏನಾಯ್ತು ಅಂದ್ರೆ, ಸಹಕಾರ ಭಾರತಿ ವಾಸ್ತವವಾದ್ರೆ ಬಿಜೆಪಿ ಇದಲ್ಲ, ಸಂಘದ ಹಿನ್ನೆಲೆಯಿಂದ ಬಂದಿರೋದು. ರಾಜಕೀಯ ಕ್ಷೇತ್ರಕ್ಕೆ ಬಿಜೆಪಿ ಇದ್ರೆ ಸಹಕಾರಿ ಕ್ಷೇತ್ರಕ್ಕೆ ಸಹಕಾರ ಭಾರತಿ. ಆದ್ರೆ ನಮ್ಗೇನಾಗ್ತಿತ್ತು, ಸಹಜವಾಗಿ ಸಹಕಾರ ಭಾರತಿ ಜೊತೆ ಬಿಜೆಪಿ ಕೈ ಜೋಡಿಸ್ತಿತ್ತು. ಆದ್ರೆ ಯಾವತ್ತೂ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರದು ಅನ್ನೋದು ಮೊದಲಿಂದ ಎಲ್ಲರ ಅಭಿಪ್ರಾಯ. ನಾನು ನಡೆಸುವ 2 ಸಂದರ್ಭದಲ್ಲಿ ಹೊರಗಿನವರ ನಿರ್ದೇಶನದಂತೆ ನಾವು ಒಳಗಡೆ ಮಾಡ್ತಿರಲಿಲ್ಲ. ಸ್ಥಳೀಯವಾಗಿ ಯಾವ ರೀತಿ ಆಗ್ಬೇಕು ಅನ್ನೋದು ನಿರ್ಧಾರ ನಾವೇ ತಗೊಳ್ತಿದ್ವಿ. ಏನು ನಮ್ಮ ಸಹಕಾರ ಭಾರತೀಯ ಮೇಲಿನವರಿಗೆ ನಮ್ಮ ವಿಚಾರನ ನಾವು ಹೇಳಿದಾಗ ಅವ್ರು ಒಪ್ತಿದ್ರು ಬಿಟ್ರೆ, ಮೇಲಿನ ನಿರ್ದೇಶನದಂತೆ ಇಲ್ಲಿ ನಡೀತಿಲ್ಲ. ಹಾಗಾಗಿ ನನಗೆ ಕಳೆದ 2 ಚುನಾವಣೆ ಕಷ್ಟ ಆಗಿಲ್ಲ. ಬಟ್ ಈ ಸರಿ ಏನಾಯ್ತು, ಸಹಕಾರ ಭಾರತಿ ಹೆಸರು ಮಾತ್ರ ಅಲ್ಲಿ ನಡೆದಂತ ಇವೆಲ್ಲ ನೋಡಿದ್ರ ಸಹಕಾರ ಭಾರತಿ ಹೆಸರು, ಆದ್ರೆ ಬಿಜೆಪಿಯ ಟೀಮಿನ ನಿರ್ದೇಶನದಂತೆ ಅಲ್ಲಿ ಸಹಕಾರ ಭಾರತಿ ತಂಡ ನಡೀತು. ಇನ್ನು ಹೇಳ್ಬೇಕು ಅಂದ್ರೆ ಪಾಂಪ್ಲೆಟ್ ಅಲ್ಲಿ ಬಿಜೆಪಿ ಮತ್ತು ಸಹಕಾರ ಭಾರತಿ ಸಹಯೋಗ ಅಂತಾನೆ ಹಾಕೊಂಡಿದ್ದಾರೆ. ಬಿಜೆಪಿ ಅಂತ ಹಾಕಿಲ್ಲ, ಬಿಜೆಪಿ ಅಂತ ಮಾತ್ರ ಹಾಕೊಂಡಿದ್ದಾರೆ. ಬಿಜೆಪಿ ತಂಡದ ಒಂದು ನಿರ್ದೇಶನದಂತೆ ಅಲ್ಲಿ ಸಹಕಾರ ಭಾರತಿ ಬರೀ ನಾಮಕಾವಸ್ಥೆ ಹೆಸರು ಬಿಟ್ರೆ ಸಹಕಾರ ಭಾರತಿ ಅಲ್ಲ ಆ ತಂಡ, ಅದು ನನ್ಗೆ ಗೊತ್ತು. ಆ ತಂಡದ ಎದುರು ನಿಂತು ನಾವು ಮಾಡಿದ್ದು ನಮ್ದು ವಾಸ್ತವವಾದ್ರೆ ನಾವು ಪಕ್ಷಾತೀತವಾಗಿ ಇದೀವಿ. ನಮ್ಮ ತಂಡದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, JDS ಅವರು ಇದ್ದಾರೆ, ನಾನು
ಅತಂತ್ರದವರು ಬಿಜೆಪಿ ಅವರು ಇದ್ದಾರೆ. ನಮ್ಮ ತಂಡ ಈಗ ನಾರಾಯಣ್ ಅವರು ಬಿಜೆಪಿ ಅಂತ ಹೇಳ್ಕೊಳಕ್ಕೂ ಹಿಂಜರಿತಾ ಇದಾರ? ಇಲ್ಲ, ನನಗೆ ಈಗ ಬಿಜೆಪಿ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ನಾನು ಬಿಜೆಪಿ ಅಲ್ಲ, ಮೊದಲು ಬಿಜೆಪಿ ಅಷ್ಟೇ. ನನ್ಗೆ ಈಗಿನ ಇಲ್ಲಿಯ ಕ್ಷೇತ್ರದ ಬಿಜೆಪಿಯ ಬಗ್ಗೆ ನಂಗೆ ಯಾವ ಗೌರವವೂ ಇಲ್ಲ. ಅದು ರಾಜ್ಯ ಹಾಗೂ ರಾಷ್ಟ್ರದ ಬಿಜೆಪಿ ಬಗ್ಗೆ ಗೌರವ ಇದೆಯಾ? ಅದನ್ನ ಮಾತಾಡೋಕೆ ಹೋದ್ರೆ ತುಂಬಾ ಇದೆ. ಕೆಲವು ವಿಚಾರದಲ್ಲಿ ಗೌರವ ಇದೆ, ಕೆಲವು ವಿಚಾರದಲ್ಲಿ ತೀವ್ರವಾದ ವಿರೋಧವೂ ಇದೆ. ಎರಡು, ರಾಜ್ಯ ಮತ್ತು ಕೇಂದ್ರ. ಅಂದ್ರೆ ಕ್ಷೇತ್ರ ಅಂತ ಬಂದಾಗ ನೀವು ಸಂಪೂರ್ಣವಾಗಿ ವಿರೋಧ ಮಾಡ್ತೀರಾ? ಕ್ಷೇತ್ರದ ಈಗ ನಡೀತಿರೋ ಬಿಜೆಪಿಯ ಎಲ್ಲ ವ್ಯವಹಾರದ ವಿರುದ್ಧವೇ ನಾನು. ಅವ್ರು ಮಾಡ್ತಿರುವ ಯಾವುದೇ ಜನಪರವಾದ ಕೆಲಸ ನಂಗೆ ಯಾವುದು ಅನಿಸ್ತಾನೆ ಇಲ್ಲ. ನಾನು ಖಂಡಿತವಾಗಿ ಅದನ್ನು ವಿರೋಧ ಮಾಡ್ತೀನಿ. ನಾರಾಯಣ ಅವರೇ, ನೀವು ಪ್ರಾರಂಭಿಕ ಹಂತದಿಂದಲೂ ಮಾತಾಡ್ತಾ ಬಂದಾಗ ಆ ಬಿಜೆಪಿಯ ಜೆ 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 ಅಂತ ತುಂಬಾ ಸರಿ ಪದವನ್ನು ಬಳಸಿದ್ರಿ. ಬಿಜೆಪಿಯ ಜೆ ಅಂದಾಗ ಎಲ್ಲರಿಗೂ ಕೂಡ ಸರ್ವೇಸಾಮಾನ್ಯವಾಗಿ ಯಾರಿಗ್ ನೀವು ಹೇಳ್ತಾ ಇದ್ದೀರಾ, ಕ್ಷೇತ್ರದಲ್ಲಿ ಯಾರಿಗ್ ನೀವು ಹೇಳ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಅರ್ಥ ಆಗುವಂಥದ್ದು. ಬಿಜೆಪಿಯ ಜೆ ವಿರುದ್ಧ ನಾರಾಯಣ ಅವ್ರಿಗೆ ಯಾಕೆ ಇಷ್ಟೊಂದು ಸಿಟ್ಟು? ಅಂದ್ರೆ ಬಿಜೆಪಿ ಬೆಳೆದು ಬಂದಿದ್ದೆ ಕಾರ್ಯಕರ್ತ ಆಧಾರಿತವಾಗಿ ಬಂದ ಪಕ್ಷ, ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಈಗಲೂ ಹೇಳ್ಕೊಂತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಈಗ ಒಂದು 5-6 ವರ್ಷಗಳಿಂದ ಈಚೆಗೆ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಉಳಿದಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಅಂದ್ರೆ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಉಳ್ಕೊಳಕ್ ಹೊರಟಾಗ ಅವ್ರು ಬೇರೆ ತಂಡ ಹಾಕ್ತಾರೆ. ಯಾರು ಆ ಜೆ ತಂಡದ ಇದ್ರೊಳಗೆ ಒಟ್ಟು ಮೇಲಿನ ಆದೇಶನ ಪಾಲಿಸೋರು ಮಾತ್ರ ಅಲ್ಲಿ ಸಕ್ರಿಯವಾಗಿದ್ದಾರೆ. ಹಾಗಾಗಿ ಈಗೇನು ಆಕ್ಟಿವ್ ಆಗಿ ಬಿಜೆಪಿ ಅಂತ ಇಲ್ಲಿ ಕಾಣಿಸ್ಕೊಳುತ್ತೆ, ಅದು ಹೆಚ್ಚಿಂದು ಬಿಜೆಪಿಯ ಜೆ ತಂಡ. ಹಾಗಾಗಿ ಇಷ್ಟು ಹೀನಾಯ ಸ್ಥಿತಿಗೆ ತಲುಪಿತ್ತು. ಅಂದ್ರೆ ಹಾಗಾಗಿ ನೀವು ಜೆಯ ವಿರುದ್ಧ ಆಗಿದ್ದೀರಾ? ಜೆ ವಿರುದ್ಧ ಖಂಡಿತ. ಮುಂದೆ ನಾವು ಒಂದಾಗೂ ಸಾಯ್ತಾ ಇದೆಯಾ? ಬದಲಾವಣೆ ಆಗಿ ಅವ್ರಿಗೆ ಏನಾದ್ರು ಮನ ಪರಿವರ್ತನೆ ಆದ್ರೆ ಮತ್ತೆ ಗೊತ್ತಿಲ್ಲ. ಆದ್ರೆ ಈಗ ಸದ್ಯ ಅದು ಆಗೋದಿಲ್ಲ ಅನ್ನೋದು ಗೊತ್ತು ನಂಗೆ. ಹಾಗಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಪ್ರಮುಖವಾಗಿ ನಾರಾಯಣ ಅವರೇ, ನೀವು ಹೇಳಿದ್ರಿ ಏನು ಕಳೆದ ಒಂದು 5-6 ವರ್ಷಗಳಿಂದ ನಾವು ದೂರ ಇದೀವಿ ಅನ್ನೋ ಮಾತನ್ನು ಹೇಳಿದ್ರಿ. ನಮ್ಗೆ ಬಂದ ಮಾಹಿತಿಯ ಪ್ರಕಾರ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿಂದೆ ನಡೀತು. ಆ ಸಂದರ್ಭದಲ್ಲಿ ನಾರಾಯಣ ಅವರು ಕೂಡ ಬಿಜೆಪಿಯಿಂದ ಸಹಕಾರಿ ಭಾರತೀಯರಿಂದ ಆಕಾಂಕ್ಷಿಯಾಗಿದ್ರು. ಅವರಿಗೆ ಡಿಸಿಸಿ ಬ್ಯಾಂಕ್ಗೆ ಕಳಿಸಿಲ್ಲ, ಅವರಿಗೆ ಡಿಸಿಸಿ ಬ್ಯಾಂಕ್ಗೆ ಬಿಜೆಪಿಯಿಂದ ಬೆಂಬಲ ಸಿಕ್ಕಿಲ್ಲ. ಹಾಗಾಗಿ ಅವರು ನಂತರ ದಿನಗಳಲ್ಲಿ ಬಿಜೆಪಿಯಿಂದ ಅಂತರವನ್ನ ಕಾಯ್ಕೊಂಡ್ರು ಅನ್ನೋ ಮಾತಿದೆ. ಅಂದ್ರೆ ಡಿಸಿಸಿ ಬ್ಯಾಂಕ್ಗೆ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣದಿಂದ ಏನಾದ್ರೂ ಅಸಮಾಧಾನ ಇದೆಯಾ ಅಂತ? ಅದ್ರಲ್ಲಿ ನೀವು ಹೇಳಿದ ಅರ್ಧ ಸತ್ಯ. ಅಂದ್ರೆ ಮಾಹಿತಿ ಸ್ವಲ್ಪ ಬದಲಾವಣೆ ಇದೆ. ಡಿಸಿಸಿ ಬ್ಯಾಂಕಿಗೆ ನಾನು ಹೋಗ್ಬೇಕು ಅನ್ನೋ ಅಪೇಕ್ಷೆ ಪಟ್ಟಿದ್ದು ನಿಜ. ಡಿಸಿಸಿ ಬ್ಯಾಂಕಿಗೆ ನಾನು ಅಂದ್ರೆ ಅಲ್ಲಿ ಎಲೆಕ್ಟ್ ಆಗಿ ನಮ್ಮ ಇದರಿಂದ ಏನು ತಿಗುಡಿಗೆ ಫ್ಯಾಕ್ಸ್ ಇಂದ ನಾನು ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು ನಿಜ. ಆದ್ರೆ ಏನು ಇವರು ಕೂರಿಸಿ ಮಾತಾಡಿ, ಇಲ್ಲ ಈ ಸರಿ ನೀನಲ್ಲ ನಾವು ಹೋಗ್ತಾ ಇದೀವಿ ಅಂತ ಮಾತಾಡಿದ್ರು ತೊಂದರೆ ಇಲ್ಲ. ನನ್ಗೇನು ಮಾತಾಡದೆ ನನ್ನನ್ನು ನೆಗ್ಲೆಕ್ಟ್ ಮಾಡಿದ ಕಾರಣದಿಂದ ನಾನು ರೆಬಲ್ ಆಗಿ ನಿಲ್ಬೇಕಾಯ್ತು ಅಷ್ಟೇ. ಯಾವುದು ಬರೀ ವೋಟಿಂಗಿಗೆ. ಆಮೇಲೆ ಅಭ್ಯರ್ಥಿ ಆಗೋದು ಆಮೇಲೆ ಆನಂತರ ಅಲ್ಲ. ಇಲ್ಲಿಂದ ನಮಗೆ ವೋಟಿಂಗ್ ರೈಟ್ಸ್ ನನಗೆ ಸಿಕ್ಕರೆ ಮತ್ತೆ ನಾನಲ್ಲಿ. ಅಂದ್ರೆ ನಿಮಗೆ ಡಿಸಿಸಿ ಬ್ಯಾಂಕ್ ಇಂದಾನೆ ನಿಮಗೆ ಒಂದು ಅಸಮಾಧಾನ ಸೃಷ್ಟಿಯಾಗಿದ್ದು ಅಲ್ಲ, ಮೊದ್ಲಿಂದಾನು ನಾನು ತುಳಿತಾ ಇದ್ರು. ಅದರಲ್ಲಿ ನಾನು ರೆಬಲ್ ಆಗಿ ನಿಂತೆ ಅಷ್ಟೇ. ಆಮೇಲೆ ಅವರು ಅಧಿಕೃತವಾಗಿ ನನ್ನ ಹೊರಗೆ ಹಾಕಿದೀವಿ ಅಂತ ಹೇಳಿದ್ರು ಬಿಟ್ರೆ, ಅಧಿಕೃತವಾಗಿ ಇವತ್ತವರೆಗೂ ನಂದೇನು ಇದು ಮಾಡಿಲ್ಲ, ಏನು ಉಚ್ಚಾಟನೆ ಮಾಡಿಲ್ಲ. ಉಚ್ಚಾಟನೆ ಮಾಡಿದೀವಿ ಅಂತ ಇವ್ರು ಹೇಳಿಕೆ ಕೊಟ್ಟರು. ಉಚ್ಚಾಟನೆ ಪ್ರೊಸೀಜರ್ ಖಂಡಿತ ಆಗಿಲ್ಲ. ನಾರಾಯಣ ಅವರು, ಈಗ ನಾವು ಸಹಕಾರಿ ಕ್ಷೇತ್ರವನ್ನು ಹೊರತುಪಡಿಸಿ ಮಾತಾಡೋದಾದ್ರೆ ನೀವು ಈ ಕೊಪ್ಪ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಆ ಸಂದರ್ಭದಲ್ಲಿ ಒಬ್ರು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾರಾಯಣ ಅವರು ಮಾಡಿದಂತ ಅತ್ಯಂತ ಕೊಡುಗೆ ಅದು. ತಾಲೂಕ್ ಪಂಚಾಯತಿ ಅಧ್ಯಕ್ಷ ನಾನು ಬಹಳ ದೀರ್ಘ ಸಮಯದಲ್ಲಿ ಇರಲಿಲ್ಲ, ಕೆಲವಾರು ತಿಂಗಳಷ್ಟೇ. ಉಪಾಧ್ಯಕ್ಷನಾಗಿ ಸುಮಾರು 10-12 ತಿಂಗಳಿದ್ದೆ. ಆಮೇಲೆ ಸದಸ್ಯನಾಗಿದ್ದೆ. ಆಮೇಲೆ ಒಟ್ಟಾರೆ ಅವಾಗ ನನ್ನ ಪಕ್ಷದ ಜವಾಬ್ದಾರಿ ಇದ್ದ ಕಾರಣ ಎಲ್ಲ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಅವಕಾಶನೂ ಸಿಕ್ಕಿತ್ತು. ಆ ಸಂದರ್ಭದಲ್ಲಿರುವ ಎಲ್ಲ ಸದಸ್ಯರು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ವಿ. ಬಹುಶಃ ಈ ಭಾಗದ ಎಲ್ಲ ತಾಲೂಕ್ ಪಂಚಾಯತಿಯ ಇದನ್ನ ಕಂಪೇರ್ ಮಾಡಿದಾಗ ನಮ್ಮ ತಾಲೂಕ್ ಪಂಚಾಯತಿ ಅತ್ಯಂತ ಒಳ್ಳೆ ಹೆಸರು ಗಳಿಸಿತ್ತು. ಜನಪರವಾದ ಕೆಲಸಗಳನ್ನು ಎಲ್ಲರೂ ಮಾಡಿದ್ವಿ. ತಾಲೂಕ್ ಪಂಚಾಯತಿಯಿಂದ ಬಹಳ ಅಭಿವೃದ್ಧಿ ಅಂತ ಹೇಳೋಕೋದ್ರೆ ತಾಲೂಕ್ ಪಂಚಾಯತಿಗೆ ಸೀಮಿತವಾದ ಅನುದಾನದ ಲೆಕ್ಕಾಚಾರದಲ್ಲಿ ನಾವೇನು ಬಹಳ ದೊಡ್ಡ ಅಭಿವೃದ್ಧಿ ಮಾಡಿದ್ವಿ ಅಂತಲ್ಲ. ಬಟ್ ಆ ಸಂದರ್ಭದಲ್ಲಿ ಸರ್ಕಾರದಿಂದ ಬೇರೆ ಬೇರೆ ರೀತಿಯಿಂದ ಯಾವ ರೀತಿ ತರಬಹುದು ಅದನ್ನೆಲ್ಲ ಮ್ಯಾಕ್ಸಿಮಮ್ ತರಿಸಿದ್ವಿ. ನಮ್ಮ ಭಾಗದಲ್ಲಂತೂ ನಾನು ಒಂದು ಪಂಚಾಯತಿ ಮತ್ತೊಂದು ಪಕ್ಕದ ಪಂಚಾಯತಿ ಒಂದು ಗ್ರಾಮ ಮಾತ್ರ ನನ್ನ ಕ್ಷೇತ್ರ ಆಗಿತ್ತು. ಆದ್ರೆ ನಾನು ಬರೀ ಎಲ್ಲಿಗೆ ಸೀಮಿತ ಮಾತ್ರ ಆಗಿರಲಿಲ್ಲ, ಹೆಚ್ಚು ಕಮ್ಮಿ ನಾನು ಮೇಗುಂದ ಹೋಬಳಿಯ ಎಲ್ಲ ತಾಲೂಕ್ ಪಂಚಾಯತಿಯ ವ್ಯಾಪ್ತಿ ಒಳಗಡೆ, ಅಂದ್ರೆ ಇನ್ನು ಉಳಿದ 3 ತಾಲೂಕ್ ಪಂಚಾಯತಿ ಎಲ್ಲ ವ್ಯಾಪ್ತಿ ಒಳಗಡೆ ಸಂಚಾರ ಮಾಡಿ ಅಲ್ಲಿ ಕುಂದು ಕೊರತೆಯನ್ನ ಕೇಳ್ಕೊಂಡು ಅಲ್ಲಿ ಜನಪರವಾದ ಏನೇನ್ ಕೆಲಸ ಮಾಡ್ಬೋದು ಅದನ್ನ ಖಂಡಿತ ಮಾಡಿದ್ದೀನಿ. ಅದ್ರ ಬಗ್ಗೆ ನಂಗೆ ತೃಪ್ತಿ ಇದೆ.
ಅದನ್ನ ಅಲ್ಲಿಯ ಜನರು ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂತ ನನ್ನಂತೂ ಭರವಸೆ ಇದೆ. ನಾರಾಯಣ ಅವರೇ, ಪ್ರಮುಖವಾಗಿ ನೀವು ಬೇಸಿಕ್ಲಿ ಬಿಜೆಪಿಯಿಂದ ಬಂದಂತವರು, ಹೋಬಳಿ ಅಧ್ಯಕ್ಷರಾಗಿ, ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿ 3 ಅವಧಿಯನ್ನು ಸೇವೆ ಸಲ್ಲಿಸಿದ್ರಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರಿ, ನಿರಂತರವಾಗಿ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡಂತವ್ರು, ಅಲ್ಲದೆ ಏನು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಪಕ್ಷದಲ್ಲಿದ್ದಾಗಲೇ ತೊಡಗಿಸ್ಕೊಂಡಿದ್ರಿ. ಇಷ್ಟೆಲ್ಲ ಅಧಿಕಾರವನ್ನು ಬಿಜೆಪಿಯಲ್ಲಿ ಅನುಭವಿಸಿದ ನಂತರ ಬಿಜೆಪಿ ಪಕ್ಷದಿಂದ ರೆಬೆಲ್ ಆಗಿರ್ಬೋದು ಅಥವಾ ಬಿಜೆಪಿ ಪಕ್ಷದಿಂದ ದೂರ ಉಳಿಯಲು ಪ್ರಮುಖ ಕಾರಣ ಏನು ಅಂತ? ನಾನು ಆಗ್ಲೇ ಹೇಳಿದಾಗೆ ಜೇತಂಡ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನೀವು ಈಗ ನಿಂತಿರೋದು, ಅಥವಾ ಪಕ್ಷ ನಿಮ್ಗೆ ಎಲ್ಲವನ್ನೂ ಕೊಟ್ಟಿರುವಾಗ ಪಕ್ಷದ ವಿರುದ್ಧವಾಗಿ ಯಾಕೆ ಇದ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿ ಪಕ್ಷ ಅಂತಾನೆ ಇಲ್ಲಲ್ಲ. ಪಕ್ಷದಲ್ಲಿರೋರನ್ನ, ಪ್ರಾಮಾಣಿಕ ಕಾರ್ಯಕರ್ತರನ್ನ, ಬಿಜೆಪಿಯಲ್ಲಿ ಇರೋರನ್ನ ಎಲ್ಲರನ್ನೂ ಮೂಲಗಂಪು ಮಾಡಿದ್ದಾರೆ. ನಾನು ಅದನ್ನ ಹೆಸರು ಹೇಳೋದೇ ಬೇಡ, ನಿಮ್ಗೆ ಎಲ್ರಿಗೂ ಗೊತ್ತು. ಕ್ಷೇತ್ರದಾದ್ಯಂತ ಅದು ನಡೀತಾನೆ ಇದೆ. ಪ್ರಸ್ತುತವೂ ಕೂಡ ಅದೇ ರೀತಿ ನಡೀತಾ ಇದೆ ಅನ್ಸುತ್ತೆ ನಿಮ್ಗೆ? ಈಗ ಇನ್ನೂ ಜಾಸ್ತಿ ಆಗಿದೆ. ನನ್ನ ನಂತರ ಈಗ ಸಾಕಷ್ಟು ಜನಗಳಿಗೆ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಬಹಳ ಪರಿಶ್ರಮ ಹಾಕಿದಂತ ಕ್ಷೇತ್ರದ ಸುಮಾರು ಜನದ ಲೀಸ್ಟ್ ಇದೆ. ನಾನು ಅದನ್ನ ಈಗ ಇಲ್ಲಿ ಹೇಳಕ್ ಹೋಗಲ್ಲ. ಅದಲ್ಲದೆ ಮಧ್ಯದಲ್ಲಿ ಈಗ ಅಂದ್ರೆ 10-15 ವರ್ಷದ ಈಚೆಗೆ ಪಕ್ಷಕ್ಕೆ ಬಂದು ಪಕ್ಷನ ಬಹಳ ಅಂದ್ರೆ ಹಗಲಿರುಳು ಪರಿಶ್ರಮ ಪಕ್ಷಕ್ಕಾಗಿ ಪಟ್ಟಂತವ್ರನ್ನು ಮೂಲೆಗುಂಪು ಮಾಡಿದ್ದು ಇತ್ತೀಚಿನ ನಿದರ್ಶನ ನಿಮ್ಗೆ ಗೊತ್ತೇ ಇದೆ. ಮಂಡಲಾಧ್ಯಕ್ಷರು ಆಗಿರ್ಬೋದು, ತಾಲೂಕ್ ಪಂಚಾಯತಿ ನಿರ್ವಹಿಸಿದವರು, ಅಂತ ವ್ಯಕ್ತಿಗಳನ್ನು ಈಗ ಮೂಲೆಗುಂಪು ಮಾಡ್ತಿರೋದು ನಿಮ್ಗೆ ಗೊತ್ತಿರ್ಬೋದು. ನಾನು ಇದು ಇಡೀ ಕ್ಷೇತ್ರದ ಇದ್ರಲ್ಲಿ ಹೇಳ್ತಿದ್ದೀನಿ. ಆ ರೀತಿ ಆಮೇಲೆ ಸಂಘದಿಂದ ಬಂದು ಪಕ್ಷದ ಪ್ರಾರಂಭ ದಿನಗಳಿಂದಲೂ ಪಕ್ಷ ಕಟ್ಟಿದಂತವ್ರನ್ನು ಮೂಲೆಗುಂಪು ಮಾಡಿದ್ದು ನಿಮ್ಗೆ ಗೊತ್ತಿದೆ. ಆಮೇಲೆ ಹಿರಿಯರನ್ನ ಕಡೆಗಣಿಸಿದ್ದು ಗೊತ್ತಿದೆ. ಪ್ರಾಮಾಣಿಕ ಕಾರ್ಯಕರ್ತರು ಸ್ವಲ್ಪ ಸೈದ್ಧಾಂತಿಕವಾಗಿ ಬಿಜೆಪಿ ಇದ್ದವರನ್ನ ಯಾವ ರೀತಿ ಕಡೆಗಣಿಸ್ತಿದ್ದಾರೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇಲ್ಲಿ ಪಕ್ಷ ಎಲ್ಲಿ ಉಳಿದಿದೆ? ಪಕ್ಷದ ಪ್ರಶ್ನೆ ಬರುವುದೇ ಇಲ್ಲ. ನಾರಾಯಣ ಅವರೇ, ನಾನು ನೇರವಾಗಿ ಕೇಳ್ತೇನೆ. ಈಗ ನೀವು ಬಿಜೆಪಿ ಪಕ್ಷದಿಂದ ದೂರ ಉಳಿದಿರುವಂತದ್ದು, ಮುಂದಿನ ದಿನಗಳಲ್ಲಿ ನಾರಾಯಣ ಅವರು ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಸಾಧ್ಯತೆ ಏನಾದ್ರೂ ಇದೆಯಾ? ಸದ್ಯದ ಆ ಯೋಚನೆ ಇಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ನಾರಾಯಣ ಅವರೇನಾದ್ರೂ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಹೋಗುವ ಸಾಧ್ಯತೆ ಏನಾದ್ರೂ ಇದೆಯಾ? ಸದ್ಯದಲ್ಲಿ ನಾನು ರಾಜಕೀಯ ಸಕ್ರಿಯ ರಾಜಕಾರಣದಿಂದ ಹಿಂಸರಿದು ಬರೀ ಕೃಷಿ ಮಾಡ್ಕೊಂಡಿರ್ಬೇಕು ಅನ್ನೋ ಮನಸ್ಥಿತಿಲಿ ಇದ್ದೀನಿ. ಆದ್ರೆ ಸದ್ಯದ ಪರಿಸ್ಥಿತಿಲಿ ಈಗೇನು ಶೃಂಗೇರಿ ಕ್ಷೇತ್ರದ ಶಾಸಕರಾದಂತ ಟಿ.ಡಿ. ರಾಜೇಗೌಡರು ಇದ್ದಾರೆ, ಅವರ ಸರಳ ಸಜ್ಜನಿಕೆ ಮತ್ತೆ ಅವರ ಒಂದು ಎಲ್ಲರ ಜೊತೆ ಬೆರೆಯುವ ಒಂದು ಮನೋಭಾವ ನೋಡಿದಾಗ ಅವ್ರ ಬಗ್ಗೆ ಗೌರವ ಇದೆ. ಅವ್ರ ಜೊತೆ ನನ್ಗೆ ತುಂಬಾ ಬಾಂಧವ್ಯವೂ ಇದೆ. ಆ ಕಾರಣಕ್ಕೆ ಬಹುಶಃ ಈ ಜೆ ಟೀಮ್ ನಾನು ಕಾಂಗ್ರೆಸ್ ಅಂತ ಹೇಳ್ತಿರ್ಬೋದು. ನಾನೀಗ ಸದ್ಯಕ್ಕೆ ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ. ಆ ಯೋಚನೆಯು ಸದ್ಯದಲ್ಲಿ ಇದೆ. ನಾರಾಯಣ ಅವರೇ, ಕೊನೆಯದಾಗಿ ಏನು ಸಹಕಾರಿ ಕ್ಷೇತ್ರ ಮೊನ್ನೆ ನಡೆದ ಚುನಾವಣೆ ಆಗಿರ್ಬೋದು, ಏನು 3 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ವಿಚಾರ ಆಗಿರ್ಬೋದು, ಹಾಗೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಚುನಾವಣೆಗಳಾಗಿರ್ಬೋದು, ಹಾಗೆ ನೀವು ಬಿಜೆಪಿಯಿಂದ ಯಾಕೆ ಹೊರಗೆ ಬಂದ್ರಿ ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈಗ ಮಾತಾಡಿದ್ವಿ. ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರದು ಅನ್ನೋದು ನನ್ನ ಕಳಕಳಿ. ಆದ್ರೆ ಯಾವುದೇ ಅಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಮುಂಚೂಣಿಗೆ ಬರುವಂತವ್ರು ಯಾವ್ದಾದ್ರು ಪಕ್ಷದಲ್ಲಿ ಗುರ್ಸ್ಕೊಂಡಿರ್ತಾರೆ. ಈಗ ನಮ್ಮ ತಂಡದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಿಂದ ಗುರ್ಸ್ಕೊಂಡೇ ಇರ್ಬೋದು. ಆದ್ರೆ ಅಂದ್ರೆ 3 ರಾಜಕೀಯ ಪಕ್ಷದವರು ನಮ್ಮ ತಂಡದಲ್ಲಿ ಇದ್ರು. ಅದರಲ್ಲಿ ಕೆಲವರು 6 ಜನ ಗೆದ್ದಿದ್ದೀವಿ. ನಮ್ದು ಯಾವುದೋ ಒಂದು ರಾಜಕೀಯ ಪಕ್ಷದ ಇದ್ರೊಳಗಡೆ ಇಲ್ಲ. ಆಮೇಲೆ ಇನ್ನೊಂದು ನನ್ಗೆ ಈ ಸಂದರ್ಭದಲ್ಲಿ ಒಂದು ಖುಷಿಯ ಸಂಗತಿ ಏನಂದ್ರೆ, ನಮ್ಮ ತಂಡದಲ್ಲಿ ಕಾಂಗ್ರೆಸ್ಸಿನ ಏನು ಅಭ್ಯರ್ಥಿಗಳು ಇದ್ರು, ಜೆಡಿಎಸ್ಸಿನ ಅಭ್ಯರ್ಥಿಗಳು ಇದ್ರು, ಬಿಜೆಪಿ ಅಭ್ಯರ್ಥಿಗಳು ಇದ್ರು. ಬಿಜೆಪಿಯ ಜೆ ಟೀಮ್ ಮಾತ್ರ ಇಲ್ಲಿ ಸಕ್ರಿಯ ಆಗಿದೆ. ಹಾಗಾಗಿ ಆ ಟೀಮಿಗೆ ಇಲ್ಲಿಂದ ನಿರ್ದೇಶನ, ಸ್ಥಳೀಯವಾಗಿರುವ ಯಾವ ಒಂದು ಕೊರತೆ ಅಥವಾ ಸಮಸ್ಯೆಯನ್ನು ಗಮನ ಹರಿಸಲಿಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ನಮ್ಮ ತಂಡಕ್ಕೆ ಬಿಜೆಪಿಯಿಂದನೇ ಯಾವ ನಿರ್ದೇಶನವೂ ಬರಲಿಲ್ಲ, ನೀವು ಹೀಗೆ ಮಾಡಿ ಅಂತ. ಸ್ಥಳೀಯವಾಗಿ ನೀವೇ ನಿರ್ವಹಿಸಿ ಅಂತಾನೆ ಅವ್ರದ್ದು ಇತ್ತು. ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಕೂಡ ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವರೆಲ್ಲೂ ನಮ್ಮನ್ನ ಆಡಿಸ್ಲಿಲ್ಲ. ಅಂದ್ರೆ ನೀವು ಈ ರೀತಿ ಮಾಡಿ ಅಂತ ಎಲ್ಲೂ ಇದು ಮಾಡ್ಲಿಲ್ಲ. ಅಂದ್ರೆ ನಮ್ಮ ಸೊಸೈಟಿ ಹಿತದೃಷ್ಟಿಗೆ ನೀವು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಗೆ ಸಂಪೂರ್ಣ ಬೆಂಬಲ ಅಂತ ಹೇಳಿದ್ರೆ ಬಿಟ್ರೆ ಅಲ್ಲಿ ಮೂಗು ತೋರಿಸ್ಲಿಲ್ಲ. ಬಟ್ ಎದುರುಗಡೆ ತಂಡಕ್ಕೆ ಸಂಸ್ಥೆಯ ಹಿತದೃಷ್ಟಿ ಅವ್ರಿಗೆ ಬೇಕಾಗಿಲ್ಲ. ಅವರಿಗೆ ಅವ್ರದ್ದೇನೋ ವೈಯಕ್ತಿಕ ಹಿತಾಸಕ್ತಿಗಾಗಿ ಇಲ್ಲಿಯ ನಿರ್ದೇಶಕರ ಆಗಿರ್ಲಿಲ್ಲ, ಅಭ್ಯರ್ಥಿಗಳನ್ನ ಆಟ ಆಡಿಸುವ ಮನಸ್ಥಿತಿ ಕಂಡು ಬಂತು. ಇದು ಯಾವುದೇ ಸಹಕಾರಿ ಕ್ಷೇತ್ರಕ್ಕೆ ಆ ರೀತಿ ಆಗಬಾರದು. ಸ್ಥಳೀಯ ಅಲ್ಲಿಯ ಏನು ಸದಸ್ಯರು
ಅವರು ಚುನಾವಣೆಗೆ ನಿಂತು ಅವರ ಒಂದು ಯೋಚನೆಯಂತೆ ಅಲ್ಲಿಯ ಸಂಸ್ಥೆ ಏಳಿಗೆ ಪರಿಶ್ರಮ ಪಡೋದು ಒಳ್ಳೇದು ಹೊರತು ಹೊರಗಿನ ಒಂದು ಕಂಟ್ರೋಲ್ ಒಳ್ಳೇದಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ. ಅದು ಬರಬಾರದು ಅಂತ ನಂದು ಒಂದು ಕಳಕಳಿ. ಇದಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ಆ ರೀತಿ ಆಗ್ಬಾರ್ದಿತ್ತು. ಆದ್ರೆ ಈಗ ಆಗ್ತಾ ಇದೆ. ಅದನ್ನ ನಮ್ಮ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಅದನ್ನ ತಡೆದಿದ್ದೀವಿ ಅನ್ನುವ ಒಂದು ತೃಪ್ತಿ ನಮಗಿದೆ. ನಾರಾಯಣ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 3 ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು, ಇನ್ನು ಅತ್ತಿಕೊಡಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮೊನ್ನೆ ನಡೆದಂತಹ ಚುನಾವಣೆ ವಿಚಾರ ಆಗಿರ್ಬೋದು, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ನೀವು ಮಾಡಿದಂತ ಕೊಡುಗೆ ಆಗಿರ್ಬೋದು, ಹಾಗೆ ಬಿಜೆಪಿ ಹಾಗೂ ಜೆ ಟೀಮ್ ನ ನಡುವೆ ನಿಮ್ಮ ನಡುವೆ ನಡೆದಂತಹ ಒಂದು ವಿಚಾರಗಳಾಗಿರ್ಬೋದು, ನಿಮ್ಮ ಮನಸ್ತಾಪಕ್ಕೆ ಕಾರಣವಾದ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಅತ್ತಿಕೊಡಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 1 ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ 3 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಬೆಂಡೆಹಕ್ಲು ನಾರಾಯಣ ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.